ಭಾರತ ಸೇನಾ ಪಡೆಗಳಿಂದ ಸಮರಾಭ್ಯಾಸ ಎಂದಿನಂತೆ ಸಾಗ್ತಾ ಇದೆ. ಬಟ್ ಪಾಕ್ ಮಾತ್ರ ಈಗ ನಮ್ಮ ಮೇಲೆ ಭಾರತ ದಾಳಿ ಮಾಡುತ್ತಾ ಅಂತ ನಿದ್ದೆ ಬಿಟ್ಟು ಹಲವು ದಿನಗಳಾಗ್ಬಿಟ್ಟಿದೆ. ಭಾರತ ಯುದ್ಧ ಸಾರುವ ಆತಂಕದಲ್ಲಿರುವಂತಹ ಪಾಕಿಸ್ತಾನ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಅದರಲ್ಲಿ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸೋ ಕೆಲಸವನ್ನ ಪಾಕಿಸ್ತಾನಿ ಸೇನೆಯ ಸೈನಿಕರು ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ಸ್. ಗೋಧಿ ಹಿಟ್ಟು, ಪಡಿತರ ಸಂಗ್ರಹವನ್ನ ಸೇನೆ ಮಾಡ್ಕೊಳ್ತಾ ಇದೆ. ಪಾಕಿಸ್ತಾನದ ಸೈನಿಕರಿಂದ ಆಹಾರ ಸಾಮಗ್ರಿ ಸಂಗ್ರಹ ಆಗ್ತಾ ಇರೋದ್ರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ನಾವು ಎಷ್ಟು ಪ್ರಿಪೇರ್ ಆಗ್ತಾ ಇದ್ದೀವಿ, ಹೇಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅನ್ನೋದು ಒಂದ್ ಕಡೆ, ಆದರೆ ಪಾಕಿಸ್ತಾನ ಮಾತ್ರ ನಿದ್ದೆಗಣ್ಣಲ್ಲೂ ಕೂಡ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಪ್ರಿಪರೇಷನ್ ವಿಚಾರದಲ್ಲಿ ಭಯ ಪಟ್ಟುಕೊಂಡು ಅವರು ಸಂಗ್ರಹ ಮಾಡ್ತಾ ಇರುವಂತಹ, ಸ್ಟೋರೇಜ್ ಮಾಡ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ದೀರಾ. ಯುದ್ಧೋನ್ಮಾದ ನಮಗ್ ಜಾಸ್ತಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದವರು ಅವರು ಇವರು ಎಲ್ಲ ಪ್ರಮುಖ ಮುಸ್ಲಿಂ ರಾಷ್ಟ್ರಗಳು, ಅಮೆರಿಕ ಎಲ್ಲರ ಹತ್ರ ಹೋಗ್ಬಿಟ್ಟು ಕೈ ಕಾಲಕ್ಕೆ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸ್ಟೋರೇಜ್ ಮಾಡ್ತಾ ಇರುವಂತಹ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. 2 ತಿಂಗಳಿಗೆ ಆಗೋಷ್ಟು ಆಹಾರ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಯುದ್ಧ ಆಗೇ ಬಿಡುತ್ತೆ ಅನ್ನೋ ಭಯ ಸದ್ಯಕ್ಕೆ ಪಾಕಿಸ್ತಾನವನ್ನ ಪರಿಪರಿಯಾಗಿ ಕಾಡ್ತಾ ಇದೆ. ಆದರೆ ಭಾರತ ಮಾತ್ರ ವಿಷ್ಣುವಿನ ತಾಳ್ಮೆಯನ್ನ ಪ್ರದರ್ಶಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಕಳೆದ 12 ದಿನಗಳಲ್ಲಿ ಭಾರತ ವಿಷ್ಣುವಿನ ತಾಳ್ಮೆ ಪ್ರದರ್ಶಿಸ್ತಾ ಇದ್ರೆ, ಪಾಕಿಸ್ತಾನ ಮಾತ್ರ ಕನಸಲ್ಲೂ ಬೆಚ್ಚಿ ಬೀಳ್ತಾ ಇದೆ. ಆದಷ್ಟು ಸಂಗ್ರಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ದಾಸ್ತಾನು ವಿಚಾರದಲ್ಲಿ, ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ಸದ್ಯ ಗಡಿ ಭಾಗದಲ್ಲಿ, ಯಾವ ರೀತಿ ತಯಾರಿಯನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ ಅಂತ? ಮಮತಾ ನೋಡಿ, ಭಾರತದಿಂದ ಪ್ರತಿ ದಾಳಿಯನ್ನ ಪಾಕಿಸ್ತಾನ ನಿರೀಕ್ಷೆ ಮಾಡ್ತಾ ಇದೆ. ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಭಾರತ ದಾಳಿಯನ್ನ ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಪಾಕಿಸ್ತಾನ ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಪಿಒಕೆಯಲ್ಲಿ ಈ ತಯಾರಿಗಳು ನಡೀತಾ ಇರುವಂತದ್ರ ಬಗ್ಗೆ ವರದಿಗಳು ಸಿಗ್ತಾ ಇರುವಂತದ್ದು. ಅದರಲ್ಲೂ 1000ಕ್ಕಿಂತ ಹೆಚ್ಚು ಮದರಸಗಳನ್ನ ಈಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮತ್ತೆ ಪ್ರಮುಖ ನಗರಗಳಲ್ಲಿರುವಂತಹ ಶಾಲೆಗಳೇನಿದಾವೆ, ಆ ಶಾಲೆಗಳಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂತ ಕೆಲಸಗಳಾಗ್ತಾ ಇದಾವೆ. ಯಾವುದರ ಟ್ರೈನಿಂಗ್ ಅಂತ ನಾವು ಗಮನಿಸೋದಾದ್ರೆ, ಅಗ್ನಿಶಾಮಕ ಏನು ಎಕ್ವಿಪ್ಮೆಂಟ್ಸ್ ಏನಿರ್ತವೆ ಅವುಗಳನ್ನ ಬಳಕೆ ಮಾಡ್ಕೊಳ್ಳೋದು ಹೇಗೆ, ಫೈರ್ ಆಕ್ಸಿಡೆಂಟ್ ಗಳಾದ್ರೆ ಅವಾಗ ಬೆಂಕಿಯನ್ನ ನಂದಿಸೋದು ಹೇಗೆ, ಮತ್ತೆ ಸ್ಕೇಚರ್ ಗಳಲ್ಲಿ ಜನರನ್ನ ಕರ್ಕೊಂಡು ಹೋಗೋದು ಹೇಗೆ, ಆಂಬ್ಯುಲೆನ್ಸ್ ಗಳಲ್ಲಿ ಜನರನ್ನ ಕರ್ಕೊಂಡು ಹೋಗೋದು ಹೇಗೆ, ಮತ್ತೆ ಪ್ರಥಮ ಚಿಕಿತ್ಸೆಯನ್ನ ಕೊಡೋದು ಹೇಗೆ, ಈ ರೀತಿಯಾದಂತಹ ಹಲವಾರು ಟ್ರೈನಿಂಗ್ ಗಳನ್ನ ಅಲ್ಲಿರುವಂತ ಮಕ್ಕಳಿಗೆ, ಸಾರ್ವಜನಿಕರಿಗೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಮುಂದೊಂದು ದಿನ ಭಾರತ ಏನಾದ್ರೂ ದಾಳಿಯನ್ನ ಮಾಡದಂತ ಸಂದರ್ಭದಲ್ಲಿ ಸಾಕಷ್ಟು ಹಾನಿಯಾಗುವಂತ ಸಾಧ್ಯತೆಗಳಿದಾವೆ. ಈ ಹಾನಿಯನ್ನ ನಿಭಾಯಿಸುವಂತ ದೃಷ್ಟಿಯಿಂದ ಹೇಗೆ ನಾವು ತಯಾರಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಕೊಡುವಂತ ಕೆಲಸವನ್ನು ಕೂಡ ಈಗ ಇದ್ರ ಜೊತೆಗೆ ಅಲ್ಲಿರುವಂತ ಜನರಿಗೆ ರೇಷನ್ ಅನ್ನ, ಪಡಿತರವನ್ನ ಒಂದಿಷ್ಟು ಹೆಚ್ಚುವರಿಯಾಗಿ ಮುಂಚೆನೆ ತೆಗೆದಿಟ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಡ್ಲಾಗಿರುವಂತದ್ದು. ನಾಳೆ ವಾರ್ ಸಿಚುವೇಶನ್ ಕ್ರಿಯೇಟ್ ಆದ್ರೆ ಧಾನ್ಯಗಳಿಗೂ ಕೂಡ ಕೊರತೆ ಆಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಮುಂಚಿತವಾಗಿ ತೆಗೆದಿಟ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಡ್ಲಾಗಿದೆ ಅನ್ನುವಂತ ಮಾಹಿತಿಗಳಿದಾವೆ ಮಮತಾ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. 2 ತಿಂಗಳಿಗಾಗೋಷ್ಟು ಸಾಮಗ್ರಿಗಳನ್ನ ಸಂಗ್ರಹ ಮಾಡಿ ಅಂತ ಹೇಳಿದ್ರಂತೆ. 10 ದಿನಕ್ಕಾಗೋಷ್ಟು ಸಾಮಗ್ರಿ ಸಂಗ್ರಹ ಮಾಡೋದು ಕಷ್ಟ ಅನ್ನೋ ಪರಿಸ್ಥಿತಿ ಪಿಒಕೆದು.